ಹನುಮಂತ ದೇವರ ಈ ಸನ್ನಿಧಾನದಲ್ಲಿ ರಾಮದೇವರ ಬಗ್ಗೆ ಒಂದೆರಡು ಮಾತು ಆಡುವುದು ನಮಗೆ ಶ್ರೇಯಸ್ಕರ, ಕೇಳುವುದು ಅಷ್ಟೇ. ನಮಗೆ ಒಂದೊಂದು ಸಲ ಅನಿಸುವುದುಂಟು, ರಾಮಾಯಣ ಹೇಳ್ತಾರೆ ಅಂತಂದರೆ ಎಂಥ ರಾಮಾಯಣ, ನಮಗೆಲ್ಲ ಗೊತ್ತು ರಾಮಾಯಣ ಅಂತ ನಾವು ಹೇಳೋದುಂಟು. ಒಬ್ಬರು ಹಾಗೆ ಹೇಳಿದರು, ರಾಮಾಯಣ ಎಲ್ಲ ಗೊತ್ತು ನಮಗೆ ಅಂತ. ಏನು ಗೊತ್ತುಂಟು ರಾಮಾಯಣ ಅಂತ ತುಂಬ ಮಾತಾಡ್ತಾರೆ ನೋಡಿ, ಅಥವಾ ನಮಗೆ ಇಷ್ಟ ಇಲ್ಲದಿದ್ದನ್ನು ಮಾತಾಡ್ತಾರೆ ನೋಡಿ. ಆಗ ಹೇಳ್ತಾರೆ ದಿನ ರಾಮಾಯಣ ಸಾಕು ಅಂತ. ರಾಮಾಯಣ ಅಂತಂದರೆ ತುಂಬ ಮಾತಾಡೋದಕ್ಕೆ ರಾಮಾಯಣ, ಇದು ನಮ್ಮ ಡಿಕ್ಷನರಿಯಲ್ಲಿರುವ ಅರ್ಥ. ಆದರೆ ರಾಮಾಯಣ ಕಥೆ ಅದು ನಿರಂತರ ಹರಿತಾ ಇದೆ. ರಾಮದೇವರ ಕಥೆ ಎಷ್ಟು ಜನ ವರ್ಣನೆ ಮಾಡಿದ್ದಾರೆ. ನಾವು ಭಾಗವತ ತೆಗೆದು ನೋಡಿದರೆ ರಾಮದೇವರ ಕಥೆ ಇದೆ, ಮಹಾಭಾರತ ತೆಗೆದು ನಾವು ನೋಡಿದರೆ ರಾಮದೇವರ ಕಥೆ ಇದೆ. ಪಾಂಡವರಿಗೆ, ಧರ್ಮರಾಜನಿಗೆ ರಾಮದೇವರ ಕಥೆಯನ್ನು ಹೇಳ್ತಾರೆ. ರಾಮದೇವರ ಕಥೆ ಸ್ಕಾಂದ ಪುರಾಣದಲ್ಲಿ ರಾಮದೇವರ ಕಥೆ ಇದೆ. 18 ಪುರಾಣ ತೆಗೆದು ನಾವು ನೋಡಿದರೆ ರಾಮಾಯಣ ಕಥೆ ಇದೆ. ರಾಮಾಯಣ ಎಲ್ರಿಗೂ ಬೇಕು. ರಾಮಾಯಣ ಅದು ಒಂದು ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಮಗೆ ಬೇಕಾದ ಇಷ್ಟವನ್ನು ಕೊಡ್ತಕ್ಕ ಕೃತಿ ಅದು ಶ್ರೀಮದ್ ರಾಮಾಯಣ. ಅದನ್ನು ನಮಗೆ ಕೊಟ್ಟವರು ವಾಲ್ಮೀಕಿಗಳು. ವಾಲ್ಮೀಕಿ ರಾಮಾಯಣದಲ್ಲಿ ಮೂಲ ರಾಮಾಯಣ ಅಂತ ಒಂದಿದೆ, ಅದು ನಮಗೆ ಸಿಗುವುದಿಲ್ಲ. ಶ್ರೀಮದ್ ಆಚಾರ್ಯರು ಅದರ ತಾತ್ಪರ್ಯವನ್ನು ನಮಗೆ ವಿವರಿಸಿದ್ದಾರೆ. ವಾಲ್ಮೀಕಿ ರಾಮಾಯಣ ನಮಗೆ ಉಪಲಬ್ಧ. ವಾಲ್ಮೀಕಿಗಳು ರಾಮಾಯಣವನ್ನು ರಚನೆ ಮಾಡ್ತಾರೆ. ವಾಲ್ಮೀಕಿಗಳು ರಾಮಾಯಣದ ಒಂದು ಪಾತ್ರಧಾರಿಗಳೂ ಹೌದು, ರಾಮಾಯಣವನ್ನು ರಚನೆ ಮಾಡಿದವರೂ ಹೌದು. ಹೇಗೆ ವೇದವ್ಯಾಸ ದೇವರು ಮಹಾಭಾರತ ರಚನೆ ಮಾಡಿದವರೂ ಹೌದು, ಅದರಲ್ಲಿ ಅವರು ಪಾತ್ರಧಾರಿಗಳೂ ಹೌದು. ಹಾಗೆಯೇ ವಾಲ್ಮೀಕಿಗಳು ಅಂತ ಅದರ ಹೆಸರೇನು ಅಂತಲೇ ನಮಗೆ ಸಿಗುವುದು ಕಷ್ಟ. ವಾಲ್ಮೀಕಿ ಅಂತ ನಾವು ಕರೀತೇವೆ. ವಾಲ್ಮೀಕಿ ಅಂತ ಅವರ ಪ್ರಶಸ್ತಿ ಅದು. ಆ ಪ್ರಶಸ್ತಿಯೇ ಇವತ್ತು ಪ್ರಸಿದ್ಧ ಆಗಿದೆ. ವಾಲ್ಮೀಕಿಗಳ ಹೆಸರು ನಾವು ಮರೆತು ಬಿಟ್ಟಿದ್ದೇವೆ ಇತಿಹಾಸದಲ್ಲಿ. ವಾಲ್ಮೀಕಿ ಅಂತ ಯಾಕೆ ಹೆಸರು ಬಂತು ಅಂತಂತಂದರೆ ಅದವರ ತಪಸ್ಸು. ರಾಮಾಯಣ ಪ್ರಾರಂಭ ಮಾಡುವುದೇ ಹಾಗೆ, ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ತಪಸ್ವಿಗಳು ಅಂತಲೇ ಶುರು ಮಾಡ್ತಾರೆ. ತಪಸ್ವಿ ಅಂತಂದರೆ ಎಷ್ಟು ತಪಸ್ಸು. ಸಾಮಾನ್ಯವಾಗಿ ನಮಗೆ ಒಂದು 10 ಗಾಯತ್ರಿ 10 ಕೃಷ್ಣ ಮಂತ್ರ ಜಪ ಮಾಡಿದರೆ ಭಾರೀ ತಪಸ್ಸು ಮಾಡಿದ್ದಾರೆ ಅಂತ ನಾವು ಹೇಳ್ತೇವೆ. ನಾವು ತಪಸ್ಸು ಅಂತ ಯಾವುದನ್ನು ಹೇಳ್ತಾರೆ ಅಂತಂದರೆ ಯಾವುದರಿಂದ ನಾವು ನಮ್ಮನ್ನು ಮರೆತು ನಮ್ಮನ್ನು ಸಮರ್ಪಣೆ ಮಾಡಿ ನಾವು ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ, ಅದನ್ನು ತಪಸ್ಸು ಅಂತ ಕರೀತಾರೆ. ವಾಲ್ಮೀಕಿಗಳು ಹಾಗೇನೆ. ಅವರ ತಪಸ್ಸು ಎಷ್ಟು ಅನ್ನೋದಕ್ಕೆ ಅವರ ಪ್ರಶಸ್ತಿಯೇ ಇದು ಉದಾಹರಣೆ. ಅವರು ಜಪ ಮಾಡಿದರು, ತಪಸ್ಸು ಮಾಡಿದರು. ತಪಸ್ಸಿನಲ್ಲಿ 2 ಅಂಶ. ಒಂದು ಹೊಟ್ಟೆ, ಅದಕ್ಕೇನು ಕೆಲಸ ಇರುವುದಿಲ್ಲ. ಕೆಲಸ ಇರುವುದು ಮನಸ್ಸಿಗೆ ಮಾತ್ರ. ನಮಗೆ ತಿರುಗಮುರುಗ, ಮನಸ್ಸಿಗೆ ಕೆಲಸ ಇಲ್ಲ, ನಿಶ್ಚಯಷ್ಟೇ, ಹೊಟ್ಟೆಗೆ ಮಾತ್ರ ಕೆಲಸ. ವಾಲ್ಮೀಕಿಗಳು ಹಾಗಲ್ಲ. ಅವರು ತಪಸ್ಸು ಮಾಡಿದರು. ಎಂಥ ತಪಸ್ಸು ಅಂತಂದರೆ ಹೊಟ್ಟೆಗೆ ಕೆಲಸ ಇಲ್ಲ, ಯಾವ ಹಿಟ್ಟೂ ಇಲ್ಲ ಹೊಟ್ಟೆಗೆ, ಅಂದರೆ ಉಪವಾಸ. ಇದು ಒಂದು ಪ್ರಧಾನವಾದ ಅಂಗ. 2ನೇದ್ದು ಈ ಪ್ರಪಂಚವನ್ನು ಮರೆತರು. ಮನಸ್ಸಿಗೇ ಕೆಲಸ, ನಿರಂತರ ದೇವರನ್ನು ಚಿಂತನೆ ಮಾಡಿದರು. ಹೀಗೆ ಅವರ ತಪಸ್ಸು ಬೆಳೆಯಿತು. ಎಷ್ಟು ದಿನ, ಎಷ್ಟು ವರ್ಷ ಅಲ್ಲ, ಅವರ ದೇಹನೇ ಮಣ್ಣಲ್ಲಿ ಸೇರಿತಂತೆ, ಅದು ಹುತ್ತ ಬೆಳೆಯಿತಂತೆ. ವಾಲ್ಮೀಕ ಅಂದರೆ ಹುತ್ತ, ವಾಲ್ಮೀಕಿ ಅಂತಂದರೆ ಹುತ್ತದಿಂದ ಮೇಲಕ್ಕೆ ಬಂದವರು ಅಂತ ರಾಮಾಯಣ ಹೇಳುತ್ತೆ. ಅಂದರೆ ತಪಸ್ಸು ಅದು ದೇಹ ಪೂರ್ತಿ ಅದನ್ನು ಜರ್ಜರಿತವಾಗಿ ಮೃಣ್ಮಯವಾಗಿ ಮತ್ತೆ ಪುನಃ ಹೊಸ ಶರೀರವನ್ನು ವಾಲ್ಮೀಕಿಗಳು ಪಡೆದರು. ವಾಲ್ಮೀಕಿಗಳಾದರು ಅಂತ. ಭಗವಂತನ ಸೃಷ್ಟಿ ಅದ್ಭುತವಾದ್ದು ನೋಡಿ.
ವಲ್ಮೀಕ ಅಂತ ನಾವು ಹೇಳ್ತೇವೆ, ಹುತ್ತ ಅಂತ. ನಮಗೇನೋ ಅದು ಸಾಮಾನ್ಯ ಸಂಗತಿ. ನೀವೊಂದರ ಮಾಡಿ ನೋಡಿ, ನಿಮ್ಮಿಂದ ಆದೀತ ಖಂಡಿತ ಅಸಾಧ್ಯ. ಆ ಹುಳ ಆ ಮಣ್ಣನ್ನು ತಂದು 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 ಜೋಡಿಸಿ ಎತ್ತರದವರೆಗೆ ಜೋಡಿಸಿರ್ತದೆ. ಅದು ತೆಳ್ಳಗಿನ ಗೋಡೆ, ನಮ್ಮಿಂದ ಸಾಧ್ಯನೇ ಇಲ್ಲ, ನಮ್ಮ ಕೈಯಲ್ಲಿ ಹಿಡಿಸದಿದ್ದ ಹಾಗೇನೆ. ಅದರ ಒಳಗೆ ಹಾವು ಚೇಳು ಎಲ್ಲ ವಾಸ ಮಾಡಬಹುದು. ಅಂತಹ ಒಂದು ಹುತ್ತವನ್ನು ನಿರ್ಮಾಣ ಮಾಡ್ತದೆ. ಇದು ದೇವರ ಸೃಷ್ಟಿಗೆ ಇದೊಂದು ಉದಾಹರಣೆ. ಭಗವಂತ ಯಾರ್ಯಾರಲ್ಲಿ ನಿಂತು ಏನೇನು ಮಾಡಿಸ್ತಾನೆ ಎಂಬುದಕ್ಕೆ ಇದೊಂದು ಉದಾಹರಣೆ. ಆ ಹುಳದಲ್ಲಿ ಕೂತು ಇದನ್ನು ಹುತ್ತವನ್ನು ನಿರ್ಮಾಣ ಮಾಡ್ತಾನೆ. ನಮ್ಮ ಇಂಜಿನಿಯರ್ ಮುಂದೆ ಚಾಲೆಂಜ್, ಇವತ್ತೆಲ್ಲ ಎಷ್ಟು ಓದ್ತಾರೆ, ಓದಿದವರಿಗೊಂದು ಚಾಲೆಂಜ್, ನಮಗೊಂದು ಹುತ್ತ ಮಾಡಿಕೊಡಿ. ನಾವು ಹುತ್ತ ಆಗಿಬಿಡ್ತೇವೆ ಹೊರತು ಹುತ್ತ ಮಾಡಿಕೊಡಲಿಕ್ಕೆ ನಮ್ಮಿಂದ ಆಗುವುದಿಲ್ಲ. ಆ ಹುಳಕ್ಕೆ ಮಾತ್ರ ಶಕ್ತಿ. ದೇವರು ಎಂತೆಂಥವರಲ್ಲಿ ಕೂತು ಏನೇನು ಮಾಡಿಸ್ತಾನೆ ಎಂಬುದಕ್ಕೆ ಇದೊಂದು ಉದಾಹರಣೆ. ಆ ಹುತ್ತವನ್ನು ತಯಾರು ಮಾಡಿದ್ದಾನೆ. ವಾಲ್ಮೀಕಿಗಳು ಮಣ್ಣಾದರು, ಅವರಿಗೆ ಮತ್ತೊಂದು ಶರೀರ ಬಂತು. ದೇವರು ಹೇಳ್ತಾನೆ, ಈ ಹುಳ ಹುತ್ತವನ್ನು ಹೇಗೆ ತಯಾರು ಮಾಡಿತ್ತೋ ಅದೇ ರೀತಿ ವಾಲ್ಮೀಕಿಗಳಿಗೆ ನಾನು ಶರೀರವನ್ನು ಮಾಡಿಕೊಟ್ಟೆ, ದಿವ್ಯವಾದ ಶರೀರ. ಆ ಶರೀರದಿಂದ ಮತ್ತೆ ತಪಸ್ಸು ಮಾಡಿ ಅವರು ಈ ವಾಲ್ಮೀಕಿ ರಾಮಾಯಣವನ್ನು ನಮಗೆ ಕೊಟ್ಟರು. ನಾರದರು ಬರ್ತಾರೆ ವಾಲ್ಮೀಕಿಗಳ ಹತ್ರ. ಇಬ್ಬರು ತಪಸ್ವಿಗಳು, ಇಬ್ಬರು ವಾಗ್ವಿದಾಂಬರಂ, ಒಳ್ಳೆಯ ವಾಗ್ಮಿಗಳು, ಇಬ್ಬರು ಒಟ್ಟು ಸೇರ್ತಾರೆ. ಇಬ್ಬರು ತಪಸ್ವಿಗಳು, ಇಬ್ಬರು ಲೋಕ ಕಂಟಕರು ಸೇರಿದರೆ ಲೋಕ ನಾಶ ಆಗಿ ಬಿಡ್ತದೆ. ಇಬ್ಬರು ಲೋಕಕ್ಷೇಮಕರರು ಸೇರಿದರೆ ಒಂದು ರಾಮಾಯಣ ತಯಾರಾಗುತ್ತೆ. ಇಬ್ಬರು ತಪಸ್ವಿಗಳು, ಒಬ್ಬರು ಪ್ರಶ್ನೆ ಕೇಳೋದು, ಒಬ್ಬರು ಉತ್ತರ ಹೇಳೋದು. ವಾಲ್ಮೀಕಿಗಳು ನಾರದರ ಹತ್ರ ಪ್ರಶ್ನೆ ಕೇಳ್ತಾರೆ, ವಾಗ್ವಿದಾಂಬರಂ ಪಪ್ರಚ್ಛ ಕೇಳ್ತಾರೆ. ಧರ್ಮ ಒಂದು ಮೂರ್ತಿಮತ್ತಾದ್ದು ನಾವು ನೋಡಬೇಕು, ಅದರ ಬಗ್ಗೆ ನೀವು ಹೇಳಿ. ಎಲ್ಲ ಗುಣಗಳು ತುಂಬಿರಬೇಕು ಅಂಥದ್ದು ಒಂದು ವ್ಯಕ್ತಿಯನ್ನು ನಮಗೆ ತೋರಿಸಿಕೊಡಿ, ದೋಷನೇ ಇರಬಾರ್ದು ಅಂಥವರನ್ನು ತೋರಿಸಿಕೊಡಿ ಅಂತ ಹೇಳಿದರೆ, ನಾರದರ ಕಣ್ಣ ಮುಂದೆ ಬಂದದ್ದು ಅದು ರಾಮದೇವರು. ರಾಮದೇವರನ್ನು ಪರಿಚಯ ಮಾಡಿಸಿಕೊಡ್ತಾರೆ. ವಾಲ್ಮೀಕಿಗಳು ಉಪಾಸನೆ ಮಾಡಿದ್ದೂ ರಾಮನನ್ನು, ನಾರದರು ಹೇಳಿದ್ದೂ ರಾಮಾಯಣವನ್ನು. ಹಾಗಾಗಿ ಇಬ್ಬರು ತಪಸ್ವಿಗಳ ಮಧ್ಯದಲ್ಲಿ ಸಿಕ್ಕಿರತಕ್ಕಂತಹ ಗ್ರಂಥ ರಾಮಾಯಣ. ಹಾಗಾಗಿ ನೋಡಿ, ರಾಮಾಯಣ ಇವತ್ತೂ ನಾವು ಸಾವಿರ 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 ವರ್ಷಗಳು ಕಳೆದರೂ ಕೂಡ ರಾಮಾಯಣ ಇವತ್ತು ಜೀವಂತ. ರಾಮಾಯಣವನ್ನು ರಚನೆ ಮಾಡ್ತಾರೆ. ಇವತ್ತು ಕವಿಗಳು, ಒಬ್ಬ ಕವಿ ಅಂತ ಆಗಬೇಕು ಅಂತಂದರೆ ಬರೀ ಕಾದಂಬರಿ ಬರೆದರೆ ಕವಿ ಆಗುವುದಿಲ್ಲ. ಎಂತೆಂಥ ರಾಮಾಯಣಗಳನ್ನು ಬರೀತಾರೆ ನೋಡಿ, ಬರೆದು ರಾಷ್ಟ್ರಕವಿ, ರಾಜ್ಯಕವಿ ಎಲ್ಲ ಆಗ್ತಾರೆ. ರಾಮಾಯಣ ಬರೀಬೇಕು, ಅವರು ರಾಮಾಯಣವನ್ನು ಮುಟ್ಟಬೇಕು, ರಾಮಾಯಣದ ವಿಮರ್ಶೆ ನಡೆಸಬೇಕು, ಆವಾಗ ಅವರೊಬ್ಬರು ಕವಿಗಳಾಗ್ತಾರೆ ಅಂತ. ಹಾಗಾಗಿ ರಾಮಾಯಣ ಅದು ಎಲ್ರಿಗೂ ಬೇಕಾದ ವಸ್ತು, ಒಂದೇ ವಸ್ತು. ಅದನ್ನು ಅವರವರ ಬುದ್ಧಿಯಲ್ಲಿ ಅದನ್ನು ಬೆಳೆಸ್ತಾರೆ. ವಾಲ್ಮೀಕಿಗಳು ಕೊಟ್ಟಿರತಕ್ಕಂತಹ ಕೃತಿ ಅದು ರಾಮಾಯಣ. ಅದು ಶಾಶ್ವತ. ಅಲ್ಲಿ ಬರೀತಾರೆ ವಾಲ್ಮೀಕಿಗಳು, ನಾನು ಬರೆಯುವ ರಾಮಾಯಣ ಅದು ಯಾವತ್ ಸಂತಿ ಗಿರಯ ಯಾವತ್ ನದ್ಯ ಚಂದಂತಿ. ನದಿಗಳು ಹರಿತಾ ಇರ್ತವೆ, ಬೆಟ್ಟಗಳು ಇರ್ತವೆ, ಸೂರ್ಯ ಚಂದ್ರರು ಇರ್ತಾರೆ, ಅಲ್ಲಿವರೆಗೆ ಈ ರಾಮಾಯಣ ಇರ್ತದೆ ಅಂತ ಹೇಳ್ತಾರೆ. ಅದು ಸತ್ಯವಾದ ಸಂಗತಿ ನೋಡಿ. ರಾಮಾಯಣ ಅದು ನಿರಂತರವಾಗಿ ಹರಿಯುವಂಥದ್ದು. ರಾಮಾಯಣ ನಾವು ರಾಮನಿಗೆ ಹೆಸರು ಹೇಳಿ ಒಂದು ಮಂದಿರ ಕಟ್ಟಿದರೆ ಅದನ್ನು ಕೆಡವಬಹುದು, ಆದರೆ ರಾಮಾಯಣವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಮಾಯಣದ ಪುಸ್ತಕವನ್ನು ಹಾಳು ಮಾಡಬಹುದಷ್ಟೇ ಹೊರತು ರಾಮಾಯಣವನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಮಾಯಣ ಅದು ಅಜರಾಮರ, ಅದು ನಿರಂತರವಾಗಿ ಉಳಿಯುವಂಥದ್ದು. ವಾಲ್ಮೀಕಿಗಳು ಆರಂಭ ಮಾಡೋದು ಹೀಗೆ, ಮಾನಿಷಾದ ಪ್ರತಿಷ್ಠಾಂ ತ್ವಂ ಅಗಮ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಷಿತಂ. ವಾಲ್ಮೀಕಿಗಳ ಬಾಯಲ್ಲಿ ಬಂದ ಮೊದಲನೆಯ ಶ್ಲೋಕ ಇದು. ಮಾನಿಷಾದ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ಇದೊಂದು ಶಾಪ ಇದ್ದಾಗಿದೆ. ವಾಲ್ಮೀಕಿಗಳು ಸ್ನಾನಕ್ಕೆ ಅಂತ ಬರ್ತಾರೆ ಶಿಷ್ಯನ ಜೊತೆಗೆ, ಇನ್ನೂ ಸ್ನಾನ ಮಾಡಲಿಲ್ಲ, ಸಂಕಲ್ಪ ಮಾಡ್ತಾರೆ. ಮೇಲೆ ಮರ ನೋಡ್ತಾರೆ, ನೋಡಿದ್ರೆ ಎರಡು ಹಕ್ಕಿ, ಒಂದು ಗಂಡು ಹಕ್ಕಿ ಒಂದು ಹೆಣ್ಣು ಹಕ್ಕಿ, ಅದು ಮರದಲ್ಲಿ ಕೂತಿರ್ತದೆ. ವಾಲ್ಮೀಕಿಗಳು ನೋಡ್ತಾ ಇರ್ತಾರೆ,
ಒಬ್ಬ ಬೇಡ ಬರ್ತಾನೆ, ಬೇಡವಾದ ಕೆಲಸ ಮಾಡ್ತಾನೆ, ತನ್ನ ಬತ್ತಳಿಕೆಯಿಂದ ಬಾಣ ತೆಗಿತಾನೆ, ಬಿಲ್ಲಿಗೆ ಜೋಡಿಸ್ತಾನೆ, ಬಾಣ ಪ್ರಯೋಗ ಮಾಡ್ತಾನೆ. ಬಾಣ ಪ್ರಯೋಗ ಮಾಡಿದರೆ ಆ ಎರಡು ಹಕ್ಕಿಗಳು ಆರಾಮವಾಗಿತ್ತು, ಯಾರ ತಂಟೆಗೂ ಹೋಗಲಿಲ್ಲ, ಅವರಷ್ಟಕ್ಕೆ ಇದ್ದು ಆ ಎರಡು ಪ್ರಾಣಿ ಪಕ್ಷಿಗಳು. ಬಾಣ ಪ್ರಯೋಗ ಮಾಡಿದರೆ ಆ ಬಾಣ ಒಂದು ಗಂಡು ಹಕ್ಕಿಯ ಮೇಲೆ ತಾಗಿತ್ತು. ಗಂಡು ಹಕ್ಕಿ ತಾಗಿ ನೋವಾಗಿ ವೇದನೆಯಿಂದ ಕೆಳಗೆ ಬಿತ್ತು. ಗಂಡು ಹಕ್ಕಿ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಹೆಣ್ಣು ಹಕ್ಕಿ ಅದನ್ನು ನೋಡ್ತಾ ಇರ್ತದೆ. ಆ ಹೆಣ್ಣು ಹಕ್ಕಿ ನೋಡ್ತಾ ಇರುವಾಗಲೇ ಗಂಡು ಹಕ್ಕಿ ತನ್ನ ಪ್ರಾಣವನ್ನು ಕಳಕೊಂಡಿತು. ವಾಲ್ಮೀಕಿಗಳಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ ಅಂತ ಅವರ ಬಾಯಲ್ಲಿ ಬಂದ ಉದ್ಗಾರ ಇದು, ನಿಷಾದ. ನಿಷಾದ ಅಂತಂದರೆ ಸಂಹಾರ ಮಾಡುವವ, ನಿಷಾದಯತಿ, ಸಂಹಾರ ಮಾಡತಕ್ಕಂತಹ ಬೇಡ. ಹೇ ನಿಷಾದ, ಮಾ ನೀನು ಬದುಕಬೇಡ, ಮಾ ಶಾಶ್ವತಿ ಸಮಾಹ ಪ್ರತಿಷ್ಠಾ ಮಾ ಅಗಮಃ, ನೀನು ಪ್ರತಿಷ್ಠೆಯನ್ನು ಹೊಂದಬೇಡ, ಸ್ಥಿರವಾಗಿ ಇರಬೇಡ ಅಂತ. ಯಾಕೆ ಅಂತಂದರೆ ನೀನು ಬದುಕಿದರೆ ಒಳ್ಳೆಯವರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕುಟುಂಬ ಅದು ಬದುಕಬೇಕು, ನೀನು ಇದ್ದರೆ ಆ ಕುಟುಂಬ ಸತ್ತು ಹೋಗ್ತದೆ. ಯಾಕೆ ಅಂತಂದರೆ ನೀನು ಮಾಡಿದ ಕೆಲಸ ಏನು? ನೀನು ಬಾಣ ಪ್ರಯೋಗ ಮಾಡಿದಿ, ಗಂಡನ್ನು ಕೊಂದಿ, ಹೆಣ್ಣನ್ನು ಉಳಿಸಿದಿ. ಒಂದೋ ಎರಡನ್ನೂ ಕೊಲ್ಲಬೇಕಿತ್ತು, ಒಂದೋ ಎರಡನ್ನೂ ಉಳಿಸಬೇಕಿತ್ತು. ಒಂದನ್ನು ಸಂಹಾರ ಮಾಡಿದಿ, ಒಂದನ್ನು ಉಳಿಸಿದಿ. ಇದು ಮಾಡಿದ ಕೆಟ್ಟ ಕೆಲಸ ನೀನು. ಹೇ ನಿಷಾದ, ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಮಾ ಅಗಮಃ, ನೀನು ಪ್ರತಿಷ್ಠೆಯನ್ನು ಹೊಂದಬೇಡ. ಯಾಕೆ ಅಂತಂದರೆ ಕ್ರೌಂಚ ಮಿಥುನದಲ್ಲಿ ಎರಡು ಹಕ್ಕಿಯ ಆ ಜೋಡಿಯಲ್ಲಿ ಕಾಮಮೋಹಿತವಾದ ಒಂದು ಹಕ್ಕಿಯನ್ನು ನೀನು ಸಂಹಾರ ಮಾಡಿದ್ದಿ. ಆದ್ದರಿಂದ ನೀನು ಬದುಕಬೇಡ. ಮೇಲ್ನೋಟಕ್ಕೆ ಇದೊಂದು ಶಾಪ. ಅಂದರೆ ಏನು ಶಾಪ ಅಂತಂದರೆ, ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಪ್ರವೇಶ ಮಾಡಿ ಅವರಿಗೆ ಬತ್ತಿ ಇಟ್ಟು ಆ ಕುಟುಂಬ ಒಡೆಯುವಂತಹ ಕೆಲಸ ಮಾಡುವವ ನೀನು ಬದುಕಬೇಡ ಅಂತ ಹೇಳಿತು. ಕೆಲವರಿಗೊಂದು ಚಾಳಿ, ಇವರು ಹೇಳಿದ್ದನ್ನು ಅಲ್ಲಿ ಬತ್ತಿ ಇಡೋದು, ಅಲ್ಲಿ ಹೇಳಿದ್ದನ್ನು ಇಲ್ಲಿ ಹೇಳೋದು, ಇಬ್ಬರಿಗೂ ಅಲ್ಲಿ ದಗದಗ ಅಂತ ಉರಿದಾಗ ಖುಷಿ ಪಡೋದು. ವಾಲ್ಮೀಕಿಗಳು ಹೇಳಿದರು, ಇಂತಹ ಕುಟುಂಬ ಇದು ಬದುಕಬಾರ್ದು. ಒಂದು ಮನೆ ಚೆನ್ನಾಗಿರಬೇಕು, ಆರಾಮವಾಗಿರಬೇಕು. ವಾಲ್ಮೀಕಿಗಳು ಈ ಶ್ಲೋಕವನ್ನು ಸಲ ಅನುಸಂಧಾನ ಮಾಡ್ತಾರೆ. ಅವರಿಗೇ ಖುಷಿ ಕೊಟ್ಟಿತು. ಯಾಕೆಂದರೆ ಅವರು ಮಾಡಿದ ಶ್ಲೋಕ ಅಲ್ಲ, ಅವರ ಬಾಯಿಯಿಂದ ಬಂದ ಶ್ಲೋಕ. ಈ ಶ್ಲೋಕ ಏನು ಹೇಳುತ್ತೆ ಅಂತಂದರೆ ರಾಮಾಯಣದ ವಿಷಯವನ್ನು ವಿವರಿಸ್ತದೆ. ರಾಮಾಯಣ ಅಂದರೆ ಏನು? ಒಟ್ಟಿಗೆ ಇಷ್ಟೇ ಇರುವುದು. ಏನಿದೆ ಅಂತಂದರೆ ಗಂಡ ಹೆಂಡತಿ ಇಬ್ಬರಲ್ಲಿ ಗಂಡನನ್ನು ಕೊಲ್ತಾರೆ, ಹೆಂಡತಿಯನ್ನು ಉಳಿಸ್ತಾರೆ, ವಿಲವಿಲ ಅಂತ ಒದ್ದಾಡ್ತಾರೆ. ಹೌದು ನೋಡಿ, ನಾವು ಕಿಷ್ಕಿಂಧಾಕಾಂಡಕ್ಕೆ ಹೋದರೆ ತಾರೆ ಮತ್ತು ವಾಲಿ, ರಾಮದೇವರು ಬಾಣ ಪ್ರಯೋಗ ಮಾಡ್ತಾರೆ, ತಾರೆಯನ್ನು ಉಳಿಸ್ತಾರೆ, ವಾಲಿಯನ್ನು ಕೊಲ್ತಾರೆ. ಕ್ರೌಂಚ ಮಿಥುನಾತಿ ಏಕಂ, ಕ್ರೌಂಚ ಮಿಥುನದಲ್ಲಿ ಒಂದನ್ನು ಸಂಹಾರ ಮಾಡ್ತಾರೆ, ಒಂದನ್ನು ಉಳಿಸ್ತಾರೆ. ಇನ್ನೂ ಮುಂದುವರಿದರೆ ಲಂಕೆಗೆ ಹೋದರೆ ಮಂಡೋದರಿ ರಾವಣ ಇಬ್ಬರಲ್ಲಿ ರಾವಣನನ್ನು ಸಂಹಾರ ಮಾಡ್ತಾರೆ, ಮಂಡೋದರಿಯನ್ನು ಉಳಿಸ್ತಾರೆ. ಕಾಮಮೋಹಿತರಾದಂತಹ ರಾವಣ ಕುಂಭಕರ್ಣಾದಿಗಳನ್ನು ಸಂಹಾರ ಮಾಡಿ ಅವರ ಹೆಣ್ಮಕ್ಕಳನ್ನು ಉಳಿಸ್ತಾನೆ. ಇದು ರಾಮಾಯಣದ ಒಟ್ಟು ಸಾರ. ಅಯೋಧ್ಯೆಗೆ ಬಂದರೆ ಅಲ್ಲಿಯೂ ಹಾಗೆಯೇ ದಶರಥ 3 ಜನ ಹೆಣ್ಮಕ್ಕಳು, 3 ಜನ ಹೆಣ್ಮಕ್ಕಳನ್ನು ಉಳಿಸ್ತಾನೆ, ದಶರಥನನ್ನು ಸಂಹಾರ ಮಾಡ್ತಾನೆ. ರಾಮ ಎಂಥ ಕೆಲಸ ನೀನು ಮಾಡ್ತೀ ಅಂತ ಇಡೀ ರಾಮಾಯಣಕ್ಕೆ ಬೇಕಾದ ವಸ್ತು ಆಯಿತು. ಹಾಗಾದರೆ ವಾಲ್ಮೀಕಿಗಳ ಚಿಂತನೆ ಏನದು? ಎರಡರಲ್ಲಿ ಒಂದು ಉಳಿಬೇಕು, ಒಂದು ಸಂಹಾರ ಆಗಬೇಕು. ಇದು ಏನಿದು? ಹಾಗಾದರೆ ರಾಮನಿಗೆ ಶಾಪ ಕೊಟ್ರ? ನೀನು ಹಾಗೆ ಮಾಡಿದ್ದಿ, ಗಂಡು ಹೆಣ್ಣಿನಲ್ಲಿ ಒಬ್ಬ ಉಳಿಬೇಕು, ಒಬ್ಬ ನಾಶ ಆಗಬೇಕು ಅಂತ. ಆ ಶ್ಲೋಕ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಮಾ ಅಂದರೆ ನೆಗೆಟಿವ್ ಮೀನಿಂಗ್ ಕೊಡುತ್ತೆ, ಅಮಾನೋನ ಪ್ರತಿಷೇಧೆ ಅಂತ. ಮಾ ಎಂಬುದಕ್ಕೆ ಲಕ್ಷ್ಮೀ ಅಂತಲೂ ಅರ್ಥ ಇದೆ. ಮಾ ನಿಷಾದ ಅಂತ ನಾವು ಒಟ್ಟಿಗೆ ಓದಿದರೆ ಲಕ್ಷ್ಮೀಪತಿಯಾದ ಭಗವಂತ, ಸೀತಾಪತಿಯಾದ ರಾಮಚಂದ್ರ, ಮಾ ನಿಷಾದ ಅಂತಂದರೆ, ನಿಷಾದ ಅಂತಂದರೆ ಅಲ್ಲ ಇದು. ಮಾ ಲಕ್ಷ್ಮೀದೇವಿ ಯತ್ರ ನಿಷೀದತಿ ಸಹ ಮಾನಿಷಾದ. ಲಕ್ಷ್ಮೀದೇವಿ ಎಲ್ಲಿ ಕೂತಿದ್ದಾಳೆ? ಭಗವಂತನ ವಕ್ಷಸ್ಥಳದಲ್ಲಿ ಬಂದು ಕೂತಿದ್ದಾಳೆ. ಮಾನಿಷಾದ ಅಂದರೆ ಲಕ್ಷ್ಮೀಪತಿಯಾದ ಸೀತಾಪತಿಯಾದ ರಾಮಚಂದ್ರ, ಮಾನಿಷಾದ ಶ್ರೀನಿವಾಸ. ತ್ವಂ ಪ್ರತಿಷ್ಠಾಂ ಅಗಮಃ,
ನೀನು ಪ್ರತಿಷ್ಠೆಯನ್ನು ಹೊಂದಿದ್ದಿ. ನೀನು ಯಾವಾಗಲೂ ಪ್ರತಿಷ್ಠಿತನೇ, ನೀನು ಚಂಚಲ ಅಲ್ಲ. ನೀನು ಯಾಕೆ ಅಂತಂದರೆ ನೀನು ಮಾಡಿದ ಕೆಲಸ ಏನು ಅಂತಂದರೆ ಯತ್ ಕ್ರೌಂಚ ಮಿಥುನಾತ್ ಅವಧೀಹಿ ಏಕಂ ಕಾಮಮೋಹಿತಂ. ಒಂದು ಹಕ್ಕಿ ಅಲ್ಲ, ಒಂದನ್ನು ಸಂಹಾರ ಮಾಡಿದ್ದಿ. ಯಾವುದು ಸಾಯಬೇಕೋ ಅದನ್ನು ಸಾಯಿಸಿದ್ದಿ, ಯಾವುದು ಉಳಿಸಬೇಕೋ ಅದನ್ನು ಉಳಿಸಿದ್ದಿ. ಹಾಗೆ ನೀನು ಪ್ರತಿಷ್ಠಾಂ ಅಗಮ, ಪ್ರತಿಷ್ಠೆಯನ್ನು ಹೊಂದುವಂತ ವಾಲ್ಮೀಕಿಗಳು ಸ್ತೋತ್ರ ಮಾಡಿದ್ದಾರೆ ರಾಮದೇವರನ್ನು. ನಾವು ರಾಮದೇವರಲ್ಲಿ ಮಾಡುವ ಪ್ರಾರ್ಥನೆ ಏನು ಅಂತಂದರೆ, ಮಾನಿಷಾದ ಲಕ್ಷ್ಮೀಪತಿಯಾದ ಭಗವಂತ ನೀನು ಪ್ರತಿಷ್ಠಿತನಾಗಬೇಕು. ಅಯೋಧ್ಯೆಯಲ್ಲಿ ಮಾತ್ರ ಅಲ್ಲ, ನೀನು ಚಿಂತನವೇಳಿಯಲ್ಲಿಯೂ ನೀನು ಪ್ರತಿಷ್ಠಿತನಾಗಬೇಕು. ನಿಮ್ಮೆಲ್ಲರ ಒಳಗೂ ನೀನು ಪ್ರತಿಷ್ಠಿತನಾಗಬೇಕು. ಪ್ರತಿಷ್ಠೆಯನ್ನು ನೀನು ಹೊಂದಬೇಕು. ಎಲ್ಲರ ಹೃದಯದಲ್ಲಿಯೂ ನೀನು ಪ್ರತಿಷ್ಠೆಯನ್ನು ಹೊಂದಬೇಕು ಅಂತ ಮಾಡಬೇಕಾದ ಕೆಲಸ ಏನು? ಯತ್ ಕ್ರೌಂಚ ಮಿಥುನಾತ್. ಕ್ರೌಂಚ ಮಿಥುನ ಅಂತಂದರೆ ಹಾರುವ ಎರಡು ಹಕ್ಕಿಗಳು. ಉಪನಿಷತ್ತಲ್ಲಿ ಎರಡು ಹಕ್ಕಿಗಳು ಅಂತಂದರೆ ಜೀವಾತ್ಮ ಪರಮಾತ್ಮ. ದ್ವಾಸು ಪರ್ಣ ಸಯುಜ ಸಕಾಯ ಸಮಾನಂ ವೃಕ್ಷಂ ಪರಿಷಸ್ವದಾತೆ. ಎರಡು ಹಕ್ಕಿಗಳು. ಒಂದು ವೃಕ್ಷ ಅಂದರೆ ಈ ಶರೀರ ಎಂಬ ಒಂದು ವೃಕ್ಷದಲ್ಲಿ ಎರಡು ಹಕ್ಕಿಗಳು. ಒಂದು ಹೆಣ್ಣು ಹಕ್ಕಿ, ಒಂದು ಗಂಡು ಹಕ್ಕಿ. ಗಂಡು ಹಕ್ಕಿ ಅಂತಂದರೆ ಅದು ಉಪಜೀವ್ಯವಾದ ಹಕ್ಕಿ. ಅದು ಯಾವುದಂದರೆ ಭಗವಂತ, ಅವನು ಉಪಜೀವ್ಯವಾದ ಗಂಡು ಹಕ್ಕಿ. ಹೆಣ್ಣು ಹಕ್ಕಿ ಅಂದರೆ ಈ ಜೀವ, ದೇವರನ್ನು ಉಪಜೀವನೆ ಮಾಡಿಕೊಂಡು ಬದುಕುವವ. ದೇವರು ಏನು ಮಾಡ್ತೀನಿ ನೀನು ಅಂತಂದರೆ, ನಮ್ಮಲ್ಲಿ ನೋಡಿದರೆ ನಾವು ಎಲ್ಲಿ ನೋಡಿದರೂ ಎರಡು ಹಕ್ಕಿಗಳಿವೆ. ಅದರಲ್ಲಿ ಒಂದು ಹಕ್ಕಿಗೆ ಬಾಣಪ್ರಯೋಗ ಮಾಡಿ, ದೇವರು ಎಂಬಂಥ ಒಂದು ಹಕ್ಕಿಗೆ ಬಾಣಪ್ರಯೋಗ ಮಾಡಿ ನಾವು ಕೊಲ್ತೇವೆ ಅಂದರೆ ನಮ್ಮ ಪಾಲಿಗೆ ದೇವರು ಸತ್ತಿದ್ದಾರೆ, ನಮ್ಮ ಪಾಲಿಗೆ ದೇವರನ್ನು ನಾವು ನಂಬುವುದಿಲ್ಲ, ದೇವರ ಮೇಲೆ ವಿಶ್ವಾಸ ಇಲ್ಲ ಅಂತ ಹೀಗಿದೆ. ಏನಾಗಬೇಕು ಅಂತಂದರೆ ರಾಮಾಯಣ ಸ್ವಲ್ಪ ಬದಲಾವಣೆ ಆಗಬೇಕು. ಏನು ಬದಲಾವಣೆ ಆಗಬೇಕು ಅಂತಂದರೆ, ಆ ಹೆಣ್ಣು ಹಕ್ಕಿಗೆ ಬಾಣಪ್ರಯೋಗ ಮಾಡಬಾರದು. ಎಲ್ಲಿ ಬಾಣಪ್ರಯೋಗ ಮಾಡಬೇಕು ಅಂತಂದರೆ, ಆ ಹೆಣ್ಣು ಹಕ್ಕಿಯಲ್ಲಿ ಇರತಕ್ಕಂತಹ ಆ ಕೆಟ್ಟ ಚಿಂತನೆ ಏನಿದೆ, ನನ್ನ ಸ್ವಾಮಿ ದೇವರು ಅನ್ನುವಂತಹ ಚಿಂತನೆ ಅದು ಇಲ್ಲದೆ, ದೇವರೇ ಇಲ್ಲ ಅನ್ನುವಂತಹ ನಾಸ್ತಿಕ್ಯ ಚಿಂತನೆ ಏನಿದೆ, ಆ ಹೆಣ್ಣು ಹಕ್ಕಿಯಲ್ಲಿ ನಾವು ಮಾನಿಷಾದನ ಹತ್ರ, ದೇವರ ಹತ್ರ ನಾವು ಹೇಳಬೇಕಾದ್ದು, ಸ್ವಾಮಿ ನೀನು ಬಾಣಪ್ರಯೋಗ ಮಾಡಬೇಕು. ಎಲ್ಲಿ ಬಾಣಪ್ರಯೋಗ ಮಾಡಬೇಕು ಅಂತಂದರೆ ಈ ಜೀವರಾಶಿಯಲ್ಲಿ ಅಲ್ಲ, ಆ ಜೀವರಾಶಿಯಲ್ಲಿರತಕ್ಕಂತಹ ಆ ವಿಪರೀತ ಜ್ಞಾನ ಎಂಬಂಥದ್ದು ಏನು ಇದೆ ಅದಕ್ಕೆ ನೀನು ಬಾಣಪ್ರಯೋಗ ಮಾಡು. ಕ್ರೌಂಚಮಿತನ ಅಂದರೆ ಅದು ಆ ವಿಪರೀತ ಜ್ಞಾನ, ಸಂಶಯಾತ್ಮಕ ಜ್ಞಾನ. ಆ ಸಂಶಯದ ಮೇಲೆ ನೀನು ಬಾಣಪ್ರಯೋಗ ಮಾಡು, ಅದನ್ನು ಸಂಹಾರ ಮಾಡು. ಅಂದರೆ ಅದು ಆ ವಿಪರೀತ ಜ್ಞಾನ, ಸಂಶಯ, ಭ್ರಾಂತಿ ಅದು ಬಾಣದಿಂದ ನಷ್ಟ ಆದರೆ ಭಗವಂತನ ಸರ್ವೋತ್ತಮತ್ವ ಜ್ಞಾನ, ಭಗವಂತನ ಸಕಲ ಗುಣಪರಿಪೂರ್ಣತ್ವ ಜ್ಞಾನ, ಭಗವಂತನ ಆದರ್ಶಗಳು, ಭಗವಂತನ ನಿಯಾಮಕತ್ವ, ಅದರ ಚಿಂತನೆ ನಮಗೆ ಬರಬೇಕು ಅಂತ ನಾವು ದೇವರ ಹತ್ರ ಹೇಳಬೇಕಂತೆ. ನಾವು ಬಾಣಪ್ರಯೋಗ ಮಾಡಿದರೆ ಗುರಿ ಒಂದು, ಹೊಡೆಯುವುದು ಇನ್ನೊಂದು ಕಡೆ. ಎಲ್ಲೆಲ್ಲೋ ಗುರಿ, ಎಲ್ಲೆಲ್ಲೋ ಬಾಣಪ್ರಯೋಗ. ರಾಮದೇವರ ಬಾಣಪ್ರಯೋಗ ಹಾಗಲ್ಲ. ಎಲ್ಲಿ ಗುರಿ ಇಡ್ತಾರೆ ಅಲ್ಲೇ ಬಾಣಪ್ರಯೋಗ ಮಾಡ್ತಾರೆ. ಯಾವುದಕ್ಕೆ ಗುರಿ ಇಟ್ಟಿರ್ತಾರೆ, ಯಾವುದು ಸಾಯಬೇಕು ಅಂತ ಅದೇ ಸಾಯ್ತದೆ ಹೊರತು ಇನ್ನೊಂದು ಸಾಯುವುದಿಲ್ಲ. ದೇವರ ಬಾಣಪ್ರಯೋಗದ ಕ್ರಮ ಅಂದರೆ ಹಾಗಿರ್ತದೆ. 7 ವೃಕ್ಷಗಳನ್ನು ಸಂಹಾರ ಮಾಡಿದ ರಾಮದೇವರು 7 ವೃಕ್ಷವನ್ನು ಬೀಳಿಸಿದರೆ ಹೊರತು 8ನೇದ ಅಲ್ಲ, 6ನೇದರಲ್ಲಿ ನಿಲ್ಲಿಸಲೂ ಇಲ್ಲ. ದೇವರದ್ದು ಗುರಿ ಮುಟ್ಟುವ ದಾರಿ. ಹಾಗಾಗಿ ನಾವು ದೇವರ ಹತ್ರ ಹೇಳಬೇಕಾದ್ದು, ನಮ್ಮ ಅಂತಃಕರಣದಲ್ಲಿ ಏನು ಮಾಲಿನ್ಯ ಇದೆ, ಕಷ್ಫಲಗಳಿವೆ, ದೋಷಗಳಿವೆ, ಆ ದೋಷಗಳು ಎಂಬಂತಹ ಕ್ರೌಂಚವನ್ನು ನೀನು ಸಂಹಾರ ಮಾಡುವಂಥ ಬಾಣಪ್ರಯೋಗ ಮಾಡುವಂಥ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಭಗವಂತ ಅದನ್ನು ಸಂಹಾರ ಮಾಡ್ತಾನೆ. ಜೀವ ನಿಜವಾದ ಹಕ್ಕಿ ಭಗವಂತನ ಹತ್ರನೇ ಇರ್ತಾನೆ, ಭಗವಂತನ ಅನುಸಂಧಾನ ಇರ್ತದೆ, ಸರ್ವೋತ್ತಮತ್ವ ಜ್ಞಾನ ಅದು ಬರಲಿ ಅಂತ ವಾಲ್ಮೀಕಿಗಳ ಪ್ರಾರ್ಥನೆ ಹೊರತು ಅವನು ಬೇಡನನ್ನು ಸಾಯಲಿ ಅಂತ ಶಾಪ ಕೊಟ್ಟದ್ದಲ್ಲ. ಎಲ್ಲಿ ಭಗವಂತ ಮತ್ತು ಜೀವಾತ್ಮ ಇವರಲ್ಲಿ ವಿಪರೀತ ಜ್ಞಾನವನ್ನು ಯಾರು ಉಂಟು ಮಾಡಿಕೊಡ್ತಾರೆ ಅಂಥವರನ್ನು ಸಂಹಾರ ಮಾಡುವಂತ ನಾವು ಮಾಡಬೇಕಾದ ಆ ಪ್ರಾರ್ಥನೆ. ಹಾಗಾಗಿ ವಾಲ್ಮೀಕಿ ರಾಮಾಯಣ ಅಥವಾ ರಾಮಾಯಣ ಅದಕ್ಕೆ ಮೂಲ ಸ್ಫೂರ್ತಿ ಕೊಡತಕ್ಕಂತಹ ಈ ಶ್ಲೋಕ, ಮಾನಿಷಾದ ಲಕ್ಷ್ಮೀಪತಿಯಾದಂತಹ ಭಗವಂತ ನೀನು ಪ್ರತಿಷ್ಠೆಯನ್ನು ಹೊಂದಬೇಕು. ಅಂದರೆ ಎಲ್ಲ ಜೀವರಾಶಿಗಳಲ್ಲಿಯೂ ನಿನ್ನ ಪ್ರತಿಷ್ಠೆ ಆಗಬೇಕು.
ಅಯೋಧ್ಯೆಯಲ್ಲಿ ಪ್ರತಿಷ್ಠೆ ಆಗಿದೆ, ನಮ್ಮ ಶರೀರದ ಅಯೋಧ್ಯೆ ಆಗಬೇಕು, ಇಲ್ಲಿ ಭಗವಂತನ ಪ್ರತಿಷ್ಠೆ ಆಗಬೇಕು, ಭಗವಂತ ಗಟ್ಟಿಯಾಗಿ ಕೂಡಬೇಕು. ಭಗವಂತ ಇಲ್ಲಿ ಕೂತ್ರೆ ಯಾರು ಸಾಯಬೇಕೋ ಅವ್ರು ಸಾಯ್ತಾರೆ, ಯಾರು ಬದುಕಬೇಕೋ ಅವ್ರು ಬದುಕ್ತಾರೆ. ಹಾಗಾಗಿ ಯಾವುದು ಬೇಡವಾದ್ದು ಅದನ್ನು ಬೇಡನಾಗಿ ಭಗವಂತ ಸಂಹಾರ ಮಾಡಲಿ, ಯಾವುದು ಬೇಕಾದ್ದು ಅದನ್ನು ಉಳಿಸಲಿ. ಹಾಗೆ ನಮ್ಮಲ್ಲಿ ಭಗವಂತನ ಆ ಸರ್ವೋತ್ತಮತ್ವ ಜ್ಞಾನ, ಭಗವಂತನ ಆದರ್ಶ ಅದು ಮೆರೆಯಲಿ, ರಾಮನ ರಾಜ್ಯ ಅದು ಸ್ಥಿರವಾಗಿ ಉಳಿಯಲಿ ಅಂತ ಹಾರೈಸ್ತಾ ಕೃಷ್ಣಾರ್ಪಣ.